ದುಂಡಶಿ ಅಮಕೊಪ್ಪದಿಂದ 3ನೇ ವರ್ಷದ ಶ್ರೀ ಕ್ಷೇತ್ರ ಹೊಂಬುಜಿ ಪದ್ಮಾವತಿ ದೇವಿಯ ದರ್ಶನ ಪಡೆಯಲಿಕ್ಕೆ ದಿಗಂಬರ ಜೈನ ಸಮುದಾಯದ 50 ಭಕ್ತರಿಂದ ಪಾದಯಾತ್ರೆ ಮೂಲಕ ದರ್ಶನ ಮಾಡಲಾಯಿತು. ಹೌದು, ಶ್ರೀ ಪದ್ಮಾವತಿ ದೇವಿಯ ದರ್ಶನಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಪಾದಯಾತ್ರೆ ಮೂಲಕ ದೇವಿಯ ದರ್ಶನ ಪಡೆಯಲಿಕ್ಕೆ ಶಿಗ್ಗಾಂವ್ ತಾಲೂಕಿನ ದುಂಡಶಿ ಅಮಕೊಪ್ಪದಿಂದ ಜೈನ ದಿಗಂಬರ 50 ಜನ ಭಕ್ತಾದಿಗಳು ಹೊರಟರು. ದುಂಡಶಿಯಿಂದ ಕೋನನಕೇರಿ ಮಾರ್ಗವಾಗಿ ಹಾನಗಲ್ ತಲುಪಿ, ಹಾನಗಲ್ನಿಂದ ಆನವಟ್ಟಿ ತಲುಪಿ, ಆನವಟ್ಟಿಯಿಂದ ಸಿರಾಳಕೊಪ್ಪ ಮಾರ್ಗವಾಗಿ ಶ್ರೀ ಕ್ಷೇತ್ರ ಹೊಂಬುಜಿ ಒಟ್ಟು 160 ಕಿಲೋಮೀಟರ್ 4 ದಿನ ಕಾಲ್ನಡುಗೆಯಿಂದ ಶ್ರೀದೇವಿ ಪದ್ಮಾವತಿ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿ ಬರುತ್ತಾರೆ ಎಂದು ದೇವಿಯ ಭಕ್ತರಾದ ಪ್ರಶಾಂತ್ ಬಿಸಟ್ಟಿ ನ್ಯೂಸ್ 16 ಕನ್ನಡ ವಾಹಿನಿಗೆ ಮಾಹಿತಿ ನೀಡಿದರು. ನಂತರ ರಸ್ತೆಯ ಮಾರ್ಗ ಮಧ್ಯದಲ್ಲಿ ದೇವಿಯ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿರುತ್ತಾರೆ. ಶ್ರದ್ಧೆ ಭಕ್ತಿಯಿಂದ ದೇವಿಯ ದರ್ಶನ ಯಾರು ಪಡೆಯುತ್ತಾರೋ ಆ ದೇವಿಯ ಆಶೀರ್ವಾದ ಸದಾ ಅವರ ಮೇಲೆ ಇರುತ್ತದೆ. ಎಲ್ಲ ಧರ್ಮದ ಭಕ್ತಾದಿಗಳು ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಎಂದು ಬ್ರಹ್ಮಾನಂದ ಪುಟ್ಟನ್ ಅವರು ಹೇಳಿದರು. ವರದಿ ದಾವಲ್ ಸಾಬ್ಯಂ ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಶಿಗ್ಗಾಂವ್. ಇದು 3ನೇ ವರ್ಷ ನಾವು ಹೋಗ್ತಾ ಇರೋದು. ಈಗ ಅಲ್ಲಿ ತಾಯಿ ಪದ್ಮಾವತಿ ಅಮ್ಮನವರ ದರ್ಶನ ಮಾಡಿಕೊಂಡು ಆತ್ಮ ಕಲ್ಯಾಣಕ್ಕೋಸ್ಕರ ನಾವು ಶ್ರೀ ಕ್ಷೇತ್ರ ಹೊಂಬುಜಕ್ಕೆ ಇಲ್ಲಿಂದ 50 ಜನ ಪಾದಯಾತ್ರಾದಿಗಳು ಹೋಗ್ತಾ ಇದ್ದಾರೆ. ದಿನಕ್ಕೆ ನಾವು 35ರಿಂದ 38 ಕಿಲೋಮೀಟ್ರ್ ನಡೀತಾರೆ. ಒಂದು 38 ಕಿಲೋಮೀಟ್ರ್ ಮಾತ್ರ ಅಲ್ಲಿ ಒಂದು ವಾಸ್ತವ್ಯ, ಮತ್ತು ಮುಂದೆ 5 ದಿವಸದವರೆಗೆ ಇದು ಯಾತ್ರೆ ನಡೀತಾ ಇದೆ. ಎಲ್ಲರೂ ಆ ತಾಯಿಯ ದರ್ಶನವನ್ನು ಪಡೆದುಕೊಂಡು ಆತ್ಮ ಕಲ್ಯಾಣ ಮಾಡೋಕ್ಕೋಸ್ಕರ ನಾವು ಈ ದುಂಡಶಿ ಮತ್ತು ಅಮಕೊಪ್ಪ ಗ್ರಾಮದಿಂದ ಪಾದಯಾತ್ರೆ ಹೋಗ್ತಾ ಇದ್ದೇವೆ. ಮತ್ತು ಇದಕ್ಕೆ ಸುತ್ತ ಹಳ್ಳಿಯಿಂದನೂ ಕೂಡ ಬರ್ತಾ ಇದ್ದಾರೆ. ಇದು ಧರ್ಮಾತೀತವಾಗಿ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಸರ್ವಧರ್ಮ ಅಂತ ಎಲ್ಲ ಧರ್ಮೀಯರು ಕೂಡ ನಾವು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಇಲ್ಲಿಂದ 180 ಕಿಲೋಮೀಟರ್ ಆಗುತ್ತೆ. ಊಟದ ವ್ಯವಸ್ಥೆ ನಮ್ಮ ಸಮಾಜದಿಂದ ಕೆಲವೊಂದಿಷ್ಟು ದಾನಿಗಳದಾರ. ಆ ದಾನಿಗಳು ಮಾತ್ರ ನಾವು ಅವ್ರ ಕಡೆಯಿಂದ ಇದು ಮಾಡ್ತೀವಿ. ಉದಾಹರಣೆ ಯಾರ ಕಡೆಯಿಂದ ನಾವು ಏನೋ ದಾರಿಯಲ್ಲಿ ಮಾರ್ಗ ಮಧ್ಯದಲ್ಲಿ ಭಕ್ತಾದಿಗಳು ಏನಾದರೂ ಮಾಡಿದ್ರೆ ಅವ್ರ ಭಕ್ತಿಯಿಂದ ಏನು ಕೊಡ್ತಾರೆ ನಾವು ಯಾರಿಗೂ ಏನು ಕೇಳಂಗಿಲ್ಲ. ಆಮೇಲೆ ಈ ಯಾತ್ರಾರ್ಥಿಗಳೇನಾದ್ರೂ ಅವ್ರ ಹತ್ರ ನಾವು ಯಾವುದೇ ರೀತಿಯಾಗಿ ಫೀ ಆಗಲಿ ದುಡ್ಡಾಗಲಿ ಅವೆಲ್ಲ ಏನೋ ನಾವು ಇದು ಇಸ್ಕೊಂಡಿರಂಗಿಲ್ಲ. ಎಲ್ಲ ಫ್ರೀಯಾಗಿ ನಾವು ವ್ಯವಸ್ಥೆ ಮಾಡ್ತೀವಿ. ಪ್ರತಿ 20 ಕಿಲೋಮೀಟ್ರಿಗೆ ಒಂದ್ಸರಿ ನಮ್ಮದು ಊಟದ ವ್ಯವಸ್ಥೆ ಇರ್ತದೆ, ಉಪಹಾರ ವ್ಯವಸ್ಥೆ ಇರ್ತದೆ. ಅಲ್ಲಿ ಹೋಗಿ ನಾವು ಮುಟ್ಟಿದ ಮೇಲೆ ಪದ್ಮಾವತಿ ಅಮ್ಮನವ್ರದ್ದು ಒಂದು ದಿವಸ ಪೂರ್ತಿ ನಮಗಲ್ಲಿ ಸೇವಾ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಅಲ್ಲಿ ಇರತಕ್ಕಂಥ ನಮ್ಮ ದೇವೇಂದ್ರ ಕೀರ್ತಿ ಭಟ್ಟಾರಕರು ನಮ್ಮೆಲ್ಲ ಹೋದಂಥವ್ರಿಗೆಲ್ಲರಿಗೂ ಸಹ ಒಂದು ಅತಿಯಾದ ಗೌರವ ಮಾಡಿ ಅಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟು, ಅದಾದ ಮೇಲೆ ನಮಗೊಂದು ಎಲ್ಲರಿಗೂ ಸಹ ಕಿರು ಕಾರಣಕ್ಕೆ ಕೊಟ್ಟು ಅತಿ ವಿಜೃಂಭಣೆಯಿಂದ ನಮ್ಮನ್ನು ವಾಪಸ್ ಬೀಳ್ಕೊಡ್ತಾರೆ. ಮತ್ತು ಪ್ರತಿ ವರ್ಷ ಇದೇ ಥರ ನೀವು ಮಾಡಿರಿ, ನಮ್ಮ ಕ್ಷೇತ್ರದ ಒಂದು ಮಹಿಮೆಯನ್ನು ಹೆಚ್ಚುತ್ತದೆ ಅಂತೇಳಿ ಮಹಾರಾಜರು ಪ್ರತಿ ವರ್ಷ ಮಾರ್ಗದರ್ಶನ ಮಾಡ್ತಾರೆ. ಇದೇ ರೀತಿಯಾಗಿ ಬೆಳಗಾವಿ ಡಿಸ್ಟಿಕ್ಕಿಂದನೂ ಕೂಡ ನಿನ್ನೆ ದಿವಸ 130 ಜನ ಪಾದಯಾತ್ರೆ ವಿಹಾರ ಮಾಡಿ ಈಗ ಒಂದು 30 ಕಿಲೋಮೀಟರ್ ಮುಂದ್ಗಡೆ ಇದ್ದಾರೆ. ಅವರು ಬುಧವಾರ ದಿವಸ ರೀಚ್ ಆಗ್ತಾರೆ. ಬುಧವಾರ ದಿವಸ ಮುಟ್ಟಿ ಅವ್ರು ದರ್ಶನ ಮಾಡ್ತಾರೆ. ಗುರುವಾರ ದಿವಸ ನಾವು ಅಲ್ಲಿ ಹೋಗಿ ಒಂದು ದಿವಸ ಅಲ್ಲಿ ಉಳ್ಕೊಂಡು ಶುಕ್ರವಾರ ದಿವಸ ಪೂರಿ ಪೂಜಾ ಅಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕಾರ್ಯಗಳಲ್ಲಿ ನಾವು ಪೂರ ಭಾಗಿಯಾಗಿ ಎಲ್ಲರೂ ಕೂಡ ತಮ್ಮ ಮನಧನದಿಂದ ಅಲ್ಲಿ ಸೇವೆ ಮಾಡಿ ಅಲ್ಲಿಂದ ನಾವು ವಾಪಸ್ ಮರಳ್ತೀವಿ. 4 ದಿವಸ ಬೇಕು ಅಲ್ಲಿ ಮುಟ್ಲಿಕ್ಕೆ? 4 ದಿವಸ ಬೇಕಾಗ್ತದೆ. ನಂತರ ಅಲ್ಲಿಂದ ಕಾಲ್ನಡಿಗೆ ಬರ್ತೀರಿ? ಇಲ್ಲ, ಅಲ್ಲಿಂದ ನಾವು ಯಥಾಸ್ಥಿತಿ ನಾವು ಒಂದು ಗಾಡಿ ಇರ್ತದೆ ನಮ್ದು, ಗಾಡಿಯಲ್ಲಿ ನಾವು ವಾಪಸ್ ಬಂದ್ಬಿಡ್ತೀವಿ.